श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय ನಮಸ್ಕರೋಮಿ. ಶ್ರೀಮದ್ವಿಜಯ ನವಮ ಸರ್ಗದಲ್ಲಿ 34ನೇ ಶ್ಲೋಕ. ಉಕ್ತಿಭಿಸ್ತಮಸಕೃತ್ಸು ಯುಕ್ತಿಭಿಃ ಬೋಧಯನ್ ಬಹುಲಧಿಃ ಪ್ರಸಂಗತಃ ಸ್ಥೇಯಸೋಭಿಷಗಿವಾಸ್ಯ ಹೃದ್ಗತಂ ಮೂಲದೋಷಮರುಚೇರ ಚಿಂತಯತ್. ಉಕ್ತಿಭಿಃ ತಮ್ ಅಸಕೃತ್ ಸುಯುಕ್ತಿಭಿಃ ಬೋಧಯನ್ ಬಹುಲಧಿಃ ಪ್ರಸಂಗತಃ ಸ್ಥೇಯಸಃ ಭಿಷಕ್ ಇವ ಹೃದ್ಗತಂ ಮೂಲದೋಷಂ ಅರುಚೇಃ ಅಚಿಂತಯತ್. ಹಿಂದೆ ನೋಡಿದಂತೆ ಆ ಜ್ಯೇಷ್ಠ ಯತಿಗಳು ಮತ್ತು ಅಚ್ಯುತ ಪ್ರೇಕ್ಷರು ಇಬ್ಬರತ್ರನೂ ಬ್ರಹ್ಮಸೂತ್ರ ಭಾಷ್ಯದ ಉಪನ್ಯಾಸವನ್ನ ಆಚಾರ್ಯರು ಮಾಡಿಸಿದಾಗ ಜ್ಯೇಷ್ಠ ಯತಿಗಳು ಭಾರಿ ಸಂತೋಷದಿಂದ ಸ್ವೀಕಾರ ಮಾಡಿದರು. ಆದರೆ ಅಚ್ಯುತ ಪ್ರೇಕ್ಷರಿಗೆ ಅದು ಸಮಾಧಾನ ಆಗ್ಲಿಲ್ಲ. ಅವರಿನ್ನೂ ಅದ್ವೈತ ಮತ ಪ್ರಕಾರ ಇರುವ ಭಾಷ್ಯನೇ ಸರಿ ಹಾಗೆ ಅಂತ ಅವರು ತಿಳ್ಕೊಂಡಿದ್ದರು ಅಂತ ಹಿಂದೆ ನೋಡಿದ್ದೀವಿ. ಅದರ ಮುಂದೆ ಬಹುಲದೀಹಿ ಅಂದ್ರೆ ಪೂರ್ಣಪ್ರಜ್ಞಾಚಾರ್ಯರು ಪ್ರಸಂಗತಃ ಉಕ್ತಿಭಿಹಿ ಅಸಕೃತ್ ಬೋಧಯನ್, ಪ್ರಸಂಗ ನೋಡಿಕೊಂಡು ಅನೇಕ ಬಾರಿ ಅದರ ಅನೇಕ ಪ್ರಮಾಣಗಳನ್ನು ಕೊಟ್ಟು ತಮ್ಮ ಗುರುಗಳ ಹತ್ರ ಆ ವಿಚಾರವನ್ನ ಹೇಳಿದರೂ ಕೂಡ ಸ್ಥೇಯಸೇಹೇ ಸ್ಥಿರವಾದ ಬುದ್ಧೇಹೇ ಬಹಿಯುಕ್ತಿಭಿಃ ಬೋಧನೇಪಿ ಮಾಯಿಶಾಸ್ತ್ರ ಪ್ರವಣೈಕ ಬುದ್ಧೇ ರೀತಿ ಭಾವ. ಅಷ್ಟು ಹೇಳಿದರೂ ಕೂಡ ಅವರಿಗೆ ಮಾಯಾಮತದಲ್ಲೇ ಸ್ಥಿರವಾದ ಬುದ್ಧಿ ಅಂದ್ರೆ ಅದೇ ಸರಿಯಾದ ವಿಚಾರ ಹಾಗೆ ಅಂತ ಅವರ ತಲೆಯಲ್ಲಿತ್ತು ಅಂತ ಹೇಳ್ತಾರೆ. ಅಸ್ಯ ಹೃದ್ಗತಂ ಅರುಚೇಹೇ ಮೂಲದೋಷಂ ಭಿಷಗಿವ ಅಚಿಂತಯತ್. ಅಸ್ಯ ಅಂದ್ರೆ ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೆ ಹೃದ್ಗತಂ ಅರುಚೇಹೇ, ಅವರ ಮನಸ್ಸಿನಲ್ಲಿ ಈ ಪ್ರಮಾಣಬದ್ಧವಾದ ಈ ಭಾಷ್ಯ ಯಾಕೆ ರುಚಿಯನ್ನು ಉಂಟು ಮಾಡ್ತಾ ಇಲ್ಲ, ಈ ಭಾಷ್ಯ ಯಾಕೆ ರುಚಿ ಅಂತ ಅನಿಸ್ತಾ ಇಲ್ಲ ಅವರಿಗೆ ಹಾಗೆ ಅಂತ ಅದಕ್ಕೆ ಮೂಲ ಕಾರಣ ಏನು, ಕಾರಣೀಭೂತ ದೋಷಂ ಭಿಷಗಿವ ಅಚಿಂತಯತ್, ಒಂದು ವೈದ್ಯನಂತೆ ಆಲೋಚನೆ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ತಸ್ಯ ಛಿದ್ರೋಗ ಚಿಕಿತ್ಸಾಂ ಕುರ್ವನ್ ಭಿಷಗ್ ಯಥಾ ಯಥಾ ರೋಗಿನಃ ಅರುಚಿ ನಿಧಾನಂ ದೋಷಂ ಚಿಂತಯೇತ್ ತದ್ವತ್ ಅಸ್ಯಾಪಿ ಶಾಸ್ತ್ರೇ ಅರುಚಿಃ ಕಿಂ ನಿಬಂಧನ ಸ್ವಭಾವತಃ ದುಷ್ಟಬುದ್ಧಿತ್ವಾ ಉತ ಉಪಾದಿತಃ ಅಸ್ಯ ಸಚ್ಚಾಸ್ತ್ರೇ ಅರುಚೇ ನಿಧಾನಭೂತಂ ದೋಷಂ ಚಿಂತಯಾಮಾಸಿ ಇತಿ ಭಾವಃ. ಅಂದ್ರೆ ಒಂದು ವೈದ್ಯನಾದವ ಒಂದು ರೋಗಿ, ಅವನಿಗೆ ಅನ್ನಾದಿಗಳಲ್ಲಿ ರುಚಿ ಇರೋದಿಲ್ಲ. ಅದು ಯಾಕೆ, ಏನು ಮೂಲ ಕಾರಣ ಏನು ಅಂತ ವಿಚಾರ ಮಾಡಿ ಔಷಧಿ ಕೊಡ್ತಾನೆ ಅಲ್ಲವೇ. ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಕೂಡ ಅಚ್ಯುತ ಪ್ರೇಕ್ಷರಿಗೆ ಶಾಸ್ತ್ರದಲ್ಲಿ, ಈ ಶುದ್ಧ ಶಾಸ್ತ್ರದಲ್ಲಿ ಯಾಕೆ ರುಚಿ ಇಲ್ಲ ಹಾಗೆ ಅಂತ ಒಂದು ವೈದ್ಯನಂತೆ ವಿಚಾರ ಮಾಡಿ, ಅಂದ್ರೆ ಏನ್ ಕಾರಣ ಇರಬಹುದು, ಇವರು ಸ್ವಭಾವತಃ ದುಷ್ಟರಾದ್ದರಿಂದ ಇವರಿಗೆ ರುಚಿ ಹತ್ತಾ ಇಲ್ಲವೋ, ಅಥವಾ ಏನೋ ಒಂದು ಉಪಾಧಿ, ವಾತಾವರಣ ಬೆಳೆದು ಬಂದ ರೀತಿ ಇತ್ಯಾದಿಯಾಗಿ ಆ ಕಾರಣದಿಂದ ಇವರಿಗೆ ಸರಿಯಾದ ಶಾಸ್ತ್ರದಲ್ಲಿ ಸರಿಯಾದ ವ್ಯಾಖ್ಯಾನದಲ್ಲಿ ರುಚಿ ಮೂಡ್ತಾ ಇಲ್ಲವೋ ಹಾಗೆ ಅಂತ, ಏನು ಕಾರಣ ಹಾಗೆ ಅಂತ ಅದನ್ನ ಆಲೋಚನೆ ಮಾಡಿದ್ರು ಅಂತ ಅರ್ಥ. ದಕ್ಷ ಪಕ್ಷ ವಿಹೃತೇನ ತಾಡಯನ್ ಭೀಷಯನ್ ಸಮಧಿಕ ಸ್ವರ ಶ್ರಿಯ ಹಂಸರಾಟ್ ಕಲಿಮಲಂ ನಿರಾಕರೋದ್ ಏಕದೃಷ್ಟಿಮಿವ ಮಾನಸಾದ್ ಗುರೋಃ. ದಕ್ಷ ಪಕ್ಷ ವಿಹೃತೇನ ತಾಡಯನ್ ಭೀಷಯನ್ ಸಮಧಿಕ ಸ್ವರಶ್ರಿಯ ಹಂಸರಾಟ್ ಕಲಿಮಲಂ ನಿರಾಕರೋತ್ ಏಕದೃಷ್ಟಿಂ ಇವ ಮಾನಸಾದ್ ಗುರೋಃ. ದಕ್ಷಪಕ್ಷಸ್ಯ ಶೋಭನವಾದ ಸಿದ್ಧಾಂತ ಅದನ್ನ ವಿಹೃತೇನ ಯುಕ್ತಿಕಥನಾತ್ಮಕ ಲೀಲೆಯಾ ತಾಡಯನ್ ನಿರಾಕುರ್ವನ್ ಸಮಧಿಕಃ ಯಹ ಸ್ವರೋಃ ವ್ಯಾಖ್ಯಾಸ್ವರಃ ತಸ್ಯ ಶ್ರಿಯ ಭೀಷಯನ್. ಅಂತ ಸರಿಯಾದ ಯುಕ್ತಿಗಳಿಂದ ಕೂಡಿದ ಆ ಮಧ್ವ ಭಾಷ್ಯವನ್ನ ನಿರಾಕರಣೆ ಮಾಡುವ ಸ್ವರ ಅಚ್ಯುತ ಪ್ರೇಕ್ಷರ ಸ್ವರ ಹಾಗಿತ್ತು. ಅದನ್ನ ಭೀಷಯನ್, ಅದನ್ನ ನಿರಾಕರಿಸುವಂತೆ ದೊಡ್ಡ ಧ್ವನಿಯಲ್ಲಿ ಆಚಾರ್ಯರು ಹೇಳಿದರು ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಹಂಸರಾಟ್ ಪರಮಹಂಸ ಶ್ರೇಷ್ಠ ಶ್ರೀ ಮಧ್ವಃ ಗುರೋಃ ಅಚ್ಯುತ ಪ್ರೇಕ್ಷಸ್ಯ ಮಾನಸಾತ್, ಮನಸಾ ಅವರಲ್ಲಿ ಕಲಿಮಲಂ, ಅಚ್ಯುತ ಪ್ರೇಕ್ಷರಲ್ಲಿ ಕಲಿಯ ಬಾಧೆಯಿಂದ ಅವರಿಗೆ
ಸತ್ಶಾಸ್ತ್ರದಲ್ಲಿ ಅರುಚಿ ಇದೆ ಹಾಗೆ ಅಂತ. ನೋಡಿ, ಕಲಿ ಇದ್ರೆ ಶಾಸ್ತ್ರದಲ್ಲಿ ರುಚಿ ಬೀಳೋದಿಲ್ಲ, ಶಾಸ್ತ್ರ ಬೇಡ ಅಂತಾನೆ ಅನಿಸ್ಬಿಡುತ್ತೆ. ಅಚ್ಯುತ ಪ್ರೇಕ್ಷರಿಗೆ ಹಾಗೆ ಇತ್ತಂತೆ. ಇದು ಆಚಾರ್ಯರಿಗೆ ಗೊತ್ತಾಯ್ತು ವಿಚಾರ ಮಾಡಿದಾಗ. ಅಚ್ಯುತ ಪ್ರೇಕ್ಷರಿಗೆ ಕಲಿಯ ಬಾಧೆ ಇದೆ, ಅದರಿಂದ ಷಟ್ಶಾಸ್ತ್ರದಲ್ಲಿ ಅವರಿಗೆ ರುಚಿ ಬೀಳ್ತಾ ಇಲ್ಲ ಹಾಗೆ ಅಂತ. ಈಗ ಕಲಿಯನ್ನು ಓಡಿಸ್ಬೇಕು. ಕಲಿ ಓಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜೋರು ಧ್ವನಿ ಮಾಡಿದ್ರೆ ಅವನು ಹೆದರ್ಕೊಂಡ್ಬಿಡ್ತಾನೆ. ಭೀಮನಾಗಿದ್ದಾಗಲೇ ಅವನಿಗೆ ದುರ್ಯೋಧನನಿಗೆ ಗೊತ್ತಾಗಿದೆ ಭೀಮನ ಪರಾಕ್ರಮ ಎಂಥದ್ದು ಹಾಗೆಂತ. ಅದರಿಂದ ಈಗ ಜೋರಾಗಿ ಧ್ವನಿ ಮಾಡಿ ಆ ಕಲಿಯನ್ನ ಓಡಿಸುವ ಒಂದು ಪ್ರಯತ್ನವನ್ನ ಆಚಾರ್ಯರು ಮಾಡಿದ್ರು ಅಂತ. ಕಲಿಮಲಂ ಕಲಿದೋಷಂ ಕಲ್ಯಾವೇಶ ನಿಮಿತ್ತಕಂ ಸಚ್ಚಾಸ್ತ್ರ ಅರುಚಿ ಕಾರಣೀಭೂತಂ. ಶಾಸ್ತ್ರದಲ್ಲಿ ರುಚಿ ಬೀಳ್ತಾ ಇಲ್ಲ ಕಲಿಯಾವೇಶದಿಂದ ಹಾಗೆ ಅಂತ. ಅದು ಬುದ್ಧಿದೋಷವೇ ಹೊರತು ಸ್ವಾಭಾವಿಕವಾದ ದೋಷ ಅಲ್ಲ, ಉಪಾಧಿ ನಿಮಿತ್ತ ದೋಷ. ಅಂದ್ರೆ ಈ ರೀತಿಯಾದ ವಾತಾವರಣ ಆ ಥರ ಬೆಳೆದು ಬಂದದ್ದು ಈ ಶರೀರ ತನ್ನಿಮಿತ್ತಕವಾಗಿಯೇ ಹೊರತು ಅದು ಸ್ವಾಭಾವಿಕವಾದದ್ದಲ್ಲ ಅಂತ ಅದನ್ನು ಕೂಡ ಮನಗಂಡು ಟ್ರೀಟ್ಮೆಂಟ್ ಕೊಟ್ರು. ದಕ್ಷ ಪಕ್ಷ ವಿಹೃತೇನ ಶೋಭನ ಪತತ್ರ ವಿಹಾರೇಣ ತಾಡಯನ್ ಸಮಧಿಕ ಸ್ವರಯ ಭೀಷಯನ್. ಹೇಗೆ ಹಂಸಪಕ್ಷಿ ಮಾನಸ ಸರೋವರದಲ್ಲಿ ಕಾಗೆಯನ್ನ ರೆಕ್ಕೆಯಿಂದ ಚೆನ್ನಾಗಿ ಎರಡು ಕೊಡುತ್ತದಂತೆ, ಜೋರಾಗಿ ಧ್ವನಿ ಮಾಡ್ತದಂತೆ, ಧ್ವನಿ ಮಾಡಿ ಓಡಿಸ್ತದಂತ ಅದನ್ನು. ಹಂಸರಾಡ್ ರಾಜಹಂಸಾಖ್ಯ ಪಕ್ಷಿ ವಿಶೇಷ ಗುರೋಹೋ ಮಹತಃ ಮಾನಸಾತ್. ಮಾನಸ ಸರೋವರದಲ್ಲಿ ಏಕದೃಷ್ಟಿ ಯಸ್ಯ ಅಂದ್ರೆ ಒಂದೇ ಕಣ್ಣು ಉಳ್ಳದ್ದು ಅಂದ್ರೆ ಯಾವುದು? ಕಾಗೆ. ಅದು ಕಾಗೆಯನ್ನ ನಿರಾಕರೋತ್ ಹೇಗೆ ಅದನ್ನು ಓಡಿಸ್ತದೋ ಅದೇ ತರ ಆಚಾರ್ಯರು ಕೂಡ ತಮ್ಮ ಸಿದ್ಧಾಂತದಿಂದ ಚೆನ್ನಾಗಿ ಅಂದ್ರೆ ಸರಿಯಾದ ಯುಕ್ತಿಗೆ ಇದು ಅದೇ ಅವರಿಗೆ ಕೊಟ್ಟ ಏಟು. ಆ ಕಲಿಗೆ ಕೊಟ್ಟ ಏಟು ಅಂದ್ರೆ ಸರಿಯಾದ ಯುಕ್ತಿ ಮತ್ತು ಜೋರಾದ ಧ್ವನಿ, ಎರಡರಿಂದಲೂ ಕೂಡ ಆ ಕಲಿಯನ್ನ ಓಡಿಸಿದ್ರು ಅಂತ ಅರ್ಥ. ಓಡಿಸಿದ ಮೇಲೆ ಅಚ್ಯುತ ಪ್ರೇಕ್ಷರಿಗೆ ಆ ಸಿದ್ಧಾಂತದ ಮೇಲೆ ಅಂದ್ರೆ ಮಧ್ವ ಭಾಷ್ಯದ ಮೇಲೆ ಅಭಿರುಚಿ ಉಂಟಾಯಿತು ಅಂತ ಮುಂದೆ ಹೇಳ್ತಾರೆ ನೋಡಿ. ನಿಷ್ಕಲಂಕಮಿವ ಚಂದ್ರಮಂಡಲಂ ಪುಂಡರೀಕಮಿವ ಫುಲ್ಲತಾಂಗತಂ ವಾರಿಶಾರದಮಿವ ಪ್ರಸಾದವತ್ ಚಿತ್ತಮಚ್ಯುತಮತೇರ್ಭೃಶಂ ಭವೌ. ನಿಷ್ಕಲಂಕಂ ಇವ ಚಂದ್ರಮಂಡಲಂ ಪುಂಡರೀಕಂ ಇವ ಫುಲ್ಲತಾಂ ಗತಂ ವಾರಿ ಶಾರದಂ ಇವ ಪ್ರಸಾದವತ್ ಚಿತ್ತಂ ಅಚ್ಯುತಮತೇಹೇ ಭೃಶಂ ಭವೌ. ಅಚ್ಯುತಮತೇಹೇ ಚಿತ್ತಂ ಅಂದ್ರೆ ಅಚ್ಯುತ ಪ್ರೇಕ್ಷರ ಮನಸ್ಸು ಆಗೇನಾಯ್ತು? ನಿಷ್ಕಲಂಕಮಿವ ಚಂದ್ರಮಂಡಲಂ, ಕಳಂಕ ಇಲ್ಲದಂತೆ ಇರ ಚಂದ್ರಮಂಡಲ. ಚಂದ್ರಮಂಡಲದಲ್ಲಿ ದೋಷ ಇಲ್ಲದೆ ಇರುವಾಗ ಅದು ಹೇಗೆ ಪ್ರಕಾಶಮಾನವಾಗಿ ಇರುತ್ತದೋ ಅದೇ ರೀತಿಯಾಗಿ ಚಂದ್ರಮಂಡಲ ಶೋಭಿಸ್ತಾ ಇತ್ತು. ಫುಲ್ಲತಾ ವಿಕಾಸ ಭಾವಂ ಗತಂ, ಅದೇಗೆ ಹೊಳಿತಾ ಇರುತ್ತದೋ. ಪುಂಡರೀಕಮಿವ ಕಮಲದಂತೆ, ನೈರ್ಮಲ್ಯಯುಕ್ತಂ ಪ್ರಸಾದವತ್ ನೈರ್ಮಲ್ಯಯುಕ್ತಂ ಶಾರದಂ, ಶರತ್ಕಾಲದಲ್ಲಿ ಅಂದ್ರೆ ಮೋಡ ಇತ್ಯಾದಿಗಳು ಯಾವುದು ಇರೋದಿಲ್ಲ, ಚಂದ್ರ ಪ್ರಕಾಶಮಾನವಾಗಿ ಇರ್ತಾನೆ. ಚಂದ್ರ ಅರಳಿದಂತೆ ಚೆನ್ನಾಗಿ ಹರಳಿ ಇರ್ತದೆ, ಚೆನ್ನಾಗಿ ಪ್ರಕಾಶಮಾನವಾಗಿ ಇರ್ತಾನೆ ಆ ಚಂದ್ರ. ಅದೇ ತರ ವಾರೀವ ಭೃಶಂ ಅತ್ಯರ್ಥಂ ಭವೌ. ಶರತ್ಕಾಲದ ನೀರು ಏನಾಗಿರ್ತದೆ? ಮಳೆ ಬಂದು ನೀರೆಲ್ಲ ಕೆಸರಾಗಿರ್ತದೆ. ಅದು ಹೇಗೆ ಶರತ್ಕಾಲ ಬಂದಾಗ ಅದು ಶುದ್ಧವಾಗ್ತದೋ ಅದೇ ರೀತಿಯಾಗಿ ಕಳಂಕ ಎಲ್ಲ ಹೋಗಿರುತ್ತದೋ, ಚಂದ್ರನಂತೆ ಶರತ್ಕಾಲದ ನೀರಿನಂತೆ ಆಚಾರ್ಯರ ಅನುಗ್ರಹದಿಂದ ಅಚ್ಯುತ ಪ್ರೇಕ್ಷರ ಮನಸ್ಸು ಶುದ್ಧವಾಯಿತು ಅಂತ ಹೇಳ್ಕೊಟ್ಟು. ಎರಡು ದೃಷ್ಟಾಂತ ಕೊಡ್ತಾರೆ. ಚಂದ್ರನಂತೆ ವಿಕಾಸಮಾನವಾಗಿರತಕ್ಕದ್ದು, ಚಂದ್ರನಂತೆ ಪ್ರಕಾಶಮಾನವಾದ ಕಮಲದಂತೆ ಅರಳಿರುವ, ಶರತ್ಕಾಲದ ನೀರಿನಂತೆ ಸ್ವಚ್ಛವಾಗಿರುವಂತೆ ಅಂತ 3 ದೃಷ್ಟಾಂತ. ಮಧ್ವಾಚಾರ್ಯ ಉಪದೇಶೇನ ಅಚ್ಯುತ ಪ್ರೇಕ್ಷ ಬುದ್ಧಿ ಶುದ್ಧ ಬಭೂವ ಇತಿ ಭಾವ. ಮಧ್ವಾಚಾರ್ಯರ ಉಪದೇಶದಿಂದ ಅಚ್ಯುತ ಪ್ರೇಕ್ಷರ ಬುದ್ಧಿ ಅದು ಶುದ್ಧವಾಯಿತು ಅಂತ ಒಟ್ಟ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.